ಕೆಲವೊಂದು ಜ್ಞಾನ ಇದೆಯಲ್ಲ, ಅದು ಹುಡುಕಿದ್ರೆ ಸಿಗಲ್ಲ. ಅದಕ್ಕೆ ಯಾವಾಗ ಯಾರನ್ನ ತಲುಪಬೇಕು ಅಂತ ಸರಿಯಾಗಿ ಗೊತ್ತಿರುತ್ತೆ. ಬಹುಶಃ ಆ ಸಮಯ ಈಗ ಬಂದಿರಬಹುದು. ಯಾಕೆಂದ್ರೆ ಯಾವುದೋ ಒಂದು ಅದೃಶ್ಯ ಶಕ್ತಿ ಈ ಮಾತುಗಳನ್ನು ಕೇಳುವಂತೆ ಮಾಡಿದೆ. ಒಳಗೆ ಎಲ್ಲೋ ಒಂದು ಕಡೆ ಬದಲಾವಣೆಯ ಹಂಬಲ ಶುರುವಾದಾಗ ಇಂಥ ಯೋಚನೆಗಳು ನಮ್ಮನ್ನ ಹುಡುಕೊಂಡು ಬರುತ್ತೆ. ಇತಿಹಾಸ ಸುಮ್ಮನೆ ಉತ್ತರ ಕೊಡಲ್ಲ. ಯಾರು ಪ್ರಶ್ನೆ ಕೇಳ್ತಾರೋ ಅವರಿಗೆ ಮಾತ್ರ ದಾರಿ ತೋರಿಸುತ್ತೆ. ಕೇವಲ ಎಲ್ಲರೂ ಹೋಗೋ ದಾರಿಯಲ್ಲಿ ಹೋಗೋರಲ್ಲ, ತಮ್ಮದೇ ಆದ ಯೋಚನೆಗಳನ್ನೇ ಅಸ್ತ್ರ ಮಾಡಿಕೊಂಡು ಹೊಸ ದಾರಿ ಹುಡುಕೋಕೆ ಸಿದ್ಧವಾಗಿರೋರು ಮಾತ್ರ ಇಂತಹ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದೊಂದು ಬಾಗಿಲು. ಇತಿಹಾಸದೊಳಗೆ ಅಡಗಿರುವ ರಹಸ್ಯ ಪ್ಯಾಟರ್ನ್ಗಳನ್ನು ಅರ್ಥ ಮಾಡ್ಕೊಳ್ಳೋಕಿರೋ ಬಾಗಿಲು. ಇದೇ ಪ್ಯಾಟರ್ನ್ಗಳು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನೇ ಕಟ್ಟಿ ಕೆಡವಿದ್ವು. ನಮಗೆ ಗೊತ್ತಿಲ್ಲದ ಹಾಗೆ ಇವತ್ತಿಗೂ ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರದ ಮೇಲೂ ಹಿಡಿತ ಸಾಧಿಸಿವೆ. ಸರಿ, ಹಾಗಾದ್ರೆ ಇತಿಹಾಸದ ಆ ಗುಪ್ತ ನೀಲನಕ್ಷೆಯನ್ನ ಅರ್ಥ ಮಾಡಿಕೊಳ್ಳೋ ಈ ಪ್ರಯಾಣ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಸಾಮ್ರಾಜ್ಯಗಳ ಏಳುಬೀಳಿನ ಹಿಂದಿದ್ದ ನಿಯಮಗಳನ್ನೇ ನಮ್ಮ ಸ್ವಂತ ಜೀವನಕ್ಕೆ ಅನ್ವಯಿಸ್ಕೊಂಡ್ರೆ ಏನಾಗಬಹುದು? ಒಂದು ಕಹಿ ಸತ್ಯ ಏನಪ್ಪಾ ಅಂದ್ರೆ, ನಮ್ಮ ಜೀವನದ ಅತೀ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ, ನಾವೇ. ಇಡೀ ನಾಗರಿಕತೆಗಳು ಯಾವ ಬಲೆಗೆ ಬಿದ್ದು ನಾಶವಾದವೋ ಅದೇ ಭಯ, ಆಲಸ್ಯ, ಅಹಂಕಾರ ಮತ್ತು ತಪ್ಪು ನಿರ್ಧಾರಗಳ ಬಲೆಗೆ ನಾವು ಇವತ್ತಿಗೂ ಬೀಳ್ತೀವಿ. ಇತಿಹಾಸ ಅಂದ್ರೆ ಬರೀ ದಿನಾಂಕಗಳ ಆಟ ಅಲ್ಲ, ಅದು ನಮಗೆ ಹಿಡಿದ ಕನ್ನಡಿಯಷ್ಟೇ. ನಾವು ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಮನುಷ್ಯನ ಸ್ವಭಾವದ ಮೂಲ ತಿರುಳನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಸಾವಿರಾರು ವರ್ಷಗಳಲ್ಲಿ ಮನುಷ್ಯನ ಪರಿಸ್ಥಿತಿಗಳು ಬದಲಾಗಿವೆಯೇ ಹೊರತು ಅವನ ಮೂಲ ಸ್ವಭಾವ ಅದು ಅಷ್ಟಾಗಿ ಬದಲಾಗಿಲ್ಲ. ನಮ್ಮೆಲ್ಲರನ್ನೂ ಆಳಿಸೋ ಕೆಲವು ಮೂಲಭೂತ ಶಕ್ತಿಗಳಿವೆ. ನಮ್ಮ ಸ್ವಂತ ಹಿತಾಸಕ್ತಿ, ಏನನ್ನಾದ್ರೂ ಕಳ್ಕೊಳ್ತೀವಿ ಅನ್ನೋ ಭಯ ಮತ್ತು ಅಧಿಕಾರದ ಆಸೆ. ನಾವ್ಯಾವಾಗ್ಲೂ ನಮ್ಮನ್ನ ಬೇರೆಯವರಿಗೆ ಹೋಲಿಕೆ ಮಾಡ್ಕೊಳ್ತೀವಿ. ಬದಲಾವಣೆ ಅಂದ್ರೆ ಹೆದರ್ತೀವಿ. ಈ ಸಾವಿರಾರು ವರ್ಷಗಳ ಹಳೆಯ ಪ್ರವೃತ್ತಿಗಳೇ ಇವತ್ತಿಗೂ ನಮ್ಮ ನಿರ್ಧಾರಗಳನ್ನು ರೂಪಿಸ್ತಿರೋದು. ನೋಡಿ, ನಾವು ಮಾಡಿದ ತಪ್ಪುಗಳಿಂದ ಆಗೋ ನೋವನ್ನ ತಪ್ಪಿಸ್ಕೊಳ್ಳೋಕೆ ಸುಲಭವಾಗಿ ಕ್ಷಮೆಗಳನ್ನ ಅಂದ್ರೆ ಎಕ್ಸ್ಕ್ಯೂಸಸ್ ಅನ್ನ ಹುಡುಕ್ತೀವಿ. ನಾಳೆಯಿಂದ ಮಾಡ್ತೀನಿ, ನನ್ನ ಪರಿಸ್ಥಿತಿಯೇ ಬೇರೆ, ಇವೆಲ್ಲ ನಮ್ಮನ್ನ ಹಿಂದೆ ಕೆಳೆಯೋ ಸುಳ್ಳುಗಳು. ಇತಿಹಾಸದಲ್ಲಿ ಕ್ಷಮೆಗಳು ಯಾವತ್ತೂ ಸಾಮ್ರಾಜ್ಯಗಳನ್ನ ಕಟ್ಟಿಲ್ಲ. ಸರಿ, ಈಗ ಮನುಷ್ಯನ ಮನಸ್ಸಿನಿಂದ ಸ್ವಲ್ಪ ಹೊರಗೆ ಬಂದು ನಮ್ಮೆಲ್ಲರನ್ನೂ ಆಳುವ ಪ್ರಕೃತಿಯ ಕಠಿಣ ನಿಯಮಗಳ ಕಡೆ ನೋಡೋಣ. ನಾವು ಎಷ್ಟೇ ದೊಡ್ಡವರು, ಎಷ್ಟೇ ಶಕ್ತಿಶಾಲಿಗಳು ಅಂತ ಅಂದುಕೊಂಡ್ರೂ ಪ್ರಕೃತಿಯ ನಿಯಮಗಳ ಮುಂದೆ ನಾವೆಲ್ಲರೂ ಒಂದೇ. ಪ್ರಕೃತಿಗೆ ಒಳ್ಳೇದು ಕೆಟ್ಟದ್ದು ನೈತಿಕತೆ ಅನ್ನೋದು ಇಲ್ಲ. ಅದಕ್ಕೆ ಗೊತ್ತಿರೋದು ಒಂದೇ, ಅದು ಗಣಿತ. ಅದು ಯಾರನ್ನೂ ಶಿಕ್ಷಿಸಲ್ಲ, ಯಾರಿಗೂ ಬಹುಮಾನ ಕೊಡಲ್ಲ. ಅದು ಕೇವಲ ಬ್ಯಾಲೆನ್ಸ್ ಮಾಡುತ್ತೆ ಅಷ್ಟೇ. ಯಾರೇ ಆಗ್ಲಿ ಪ್ರಕೃತಿಯ ನಿಯಮಗಳನ್ನ ಮೀರಿದ್ರೆ ಪತನ ಖಚಿತ. ಯಾಕಂದ್ರೆ ಆ ಪತನ ಕೂಡ ಆ ಸಮತೋಲನದ ಒಂದು ಭಾಗವೇ. ಇದೊಂದು ದೊಡ್ಡ ತಪ್ಪು ತಿಳುವಳಿಕೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂದ್ರೆ ಅತ್ಯಂತ ಬಲಿಷ್ಠ ಜೀವಿ ಬದುಕುಳಿಯುತ್ತೆ ಅಂತಲ್ಲ. ಯಾರು ಬದಲಾಗುತ್ತಿರುವ ಪರಿಸ್ಥಿತಿಗೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಾನೋ, ಹೊಂದಿಕೊಳ್ಳುತ್ತಾನೋ ಅವನೇ ಉಳಿಯೋದು. ಹಾಗಾಗಿ ನಿಜವಾದ ಶಕ್ತಿ ಇರೋದು ಬದಲಾಗೋ ಸಾಮರ್ಥ್ಯದಲ್ಲಿ. ಪ್ರಕೃತಿಯಲ್ಲಿ ಮತ್ತೆ ಇತಿಹಾಸದಲ್ಲಿ ಎಲ್ಲವೂ ಒಂದೇ ಚಕ್ರದಲ್ಲಿ ಸಾಗುತ್ತೆ. ಏರಿಕೆ, ಉತ್ತುಂಗ ಮತ್ತು ಪತನ. ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಈ ಚಕ್ರವನ್ನ ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಯಶಸ್ಸು ಬಂದಾಗ ಅಹಂಕಾರ ಬರೋಲ್ಲ, ಸೋತಾಗ ಹತಾಶೆ ಆಗೋಲ್ಲ. ಏಕೆಂದ್ರೆ ಎರಡೂ ತಾತ್ಕಾಲಿಕ ಅಂತ ಗೊತ್ತಿರುತ್ತೆ. ಈಗ ನಾವು ಹುಟ್ಟಿ ಬೆಳೆದ ಸಾಮಾಜಿಕ ರಚನೆಗಳ ಬಗ್ಗೆ ಗಮನ ಹರಿಸೋಣ. ಇವುಗಳು ಕಣ್ಣಿಗೆ ಕಾಣಿಸದ ಆದರೆ ತುಂಬಾನೇ ಶಕ್ತಿಯುತವಾದ ಒಂದು ಶಕ್ತಿ. ನಾಗರಿಕತೆ ಅಂದ್ರೆ ಅದೊಂದು ಒಪ್ಪಂದ ಇದ್ದ ಹಾಗೆ. ನಮ್ಮ ಸ್ವಲ್ಪ ಸ್ವಾತಂತ್ರ್ಯವನ್ನ ಅದಕ್ಕೆ ಕೊಟ್ಟು ಪ್ರತ್ಯಾಗಿ ಸುರಕ್ಷತೆಯನ್ನ ನಾವು ಪಡಿತೀವಿ. ಇತಿಹಾಸದುದ್ದಕ್ಕೂ ಪ್ರತಿಯೊಂದು ಸಮಾಜವೂ ತನ್ನ ಜನರನ್ನು ಒಂದಷ್ಟು ನಿಯಮಗಳಿಂದ ಕಟ್ಟಿಹಾಕಿದೆ. ಕೆಲವು ನಿಯಮಗಳು ಅವಶ್ಯಕ, ಆದರೆ ಇನ್ನು ಕೆಲವು ಕೇವಲ ಅಧಿಕಾರವನ್ನು ಉಳಿಸ್ಕೊಳ್ಳೋಕೆ ಮಾಡಿರೋ ತಂತ್ರಗಳು. ನಾವು ಹುಟ್ಟಿದ ಸಮಾಜವೇ ನಮ್ಮ ಯೋಚನೆಗಳನ್ನ ರೂಪಿಸಿತ್ತೆ. ನಮ್ಮ ನಂಬಿಕೆಗಳು, ನಮ್ಮ ಭಯಗಳು, ನಮ್ಮ ಮಿತಿಗಳು ಇವೆಲ್ಲವೂ ನಮಗೆ ಬಳುವಳಿಯಾಗಿ ಬಂದಿರೋದು. ಹಾಗೆ ನೋಡಿದ್ರೆ ನಮ್ಮ ಗುರುತು ಹೆಚ್ಚಾಗಿ ನಮಗಾಗಿ ನಿರ್ಮಿಸಲ್ಪಟ್ಟಿದೆ, ನಮ್ಮಿಂದಲ್ಲ. ಹಾಗಾಗಿ ಇಲ್ಲಿ ನಿರ್ಣಾಯಕ ವಿಷಯ ಏನಂದ್ರೆ, ನಿಜವಾದ ಪ್ರಗತಿ ಮತ್ತು ಸಾಧನೆ ಬರೋದು ನಮ್ಗೆ ಸಮಾಜ ಕೊಟ್ಟಿರೋ ಸತ್ಯಗಳನ್ನ ಪ್ರಶ್ನಿಸೋದ್ರಿಂದ. ಯಾರು ತಮ್ಮ ಸಮಾಜದ ಗಡಿಗಳನ್ನ, ತಮ್ಮ ಸಂಸ್ಕೃತಿಯನ್ನ ಪ್ರಶ್ನಿಸಿ ಅದರ ಆಚೆ ಯೋಚಿಸೋ ಧೈರ್ಯ ಮಾಡ್ತಾರೋ ಅವರೇ ಇತಿಹಾಸವನ್ನ ನಿರ್ಮಿಸೋದು. ಸರಿ, ಇಷ್ಟೆಲ್ಲ ದೊಡ್ಡ ಐತಿಹಾಸಿಕ ಪಾಠಗಳನ್ನ ಕೇಳಿದ್ವಿ. ಈಗ ಇವುಗಳನ್ನ ನಮ್ಮ ಸ್ವಂತ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಳೋದು, ನಮ್ಮದೇ ಆದ ಕಥೆಯನ್ನ ಮತ್ತೆ ಬರೆಯೋದು ಹೇಗೆ, ಅದರ ಬಗ್ಗೆ ಮಾತಾಡೋಣ. ನಮ್ಮ ಬಗ್ಗೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಳ್ತೀವಿ. ಆದರೆ ನಾವು ತಗೊಳ್ಳೋ ನಿರ್ಧಾರಗಳು, ನಮ್ಮ ಅಭ್ಯಾಸಗಳು, ನಮ್ಮ ಭಯಗಳು
ಇವೆಲ್ಲದರ ಮೂಲ ಸಾವಿರಾರು ವರ್ಷಗಳಷ್ಟು ಹಳೆಯದು. ನಮ್ಮ ಮನಸ್ಸು ಒಂದು ಪ್ರಾಚೀನ ಸಾಫ್ಟ್ವೇರ್ನ ಹಾಗೆ ಕೆಲಸ ಮಾಡ್ತಿದೆ. ನಿಜವಾದ ಶಕ್ತಿ ಇರೋದು ಇಲ್ಲೇ. ಈ ಐತಿಹಾಸಿಕ ಪ್ಯಾಟರ್ನ್ಗಳನ್ನ ಅರ್ಥ ಮಾಡ್ಕೊಳ್ಳದೆ ನಾವು ನಮ್ದೇ ಕಥೆಯನ್ನ ಬರೆಯೋಕೆ ಆಗಲ್ಲ. ಈ ಅರಿವೇ ಆ ಚಕ್ರವನ್ನ ಮುರಿಯೋಕೆ ಇರೋ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಇಡೀ ಜಗತ್ತನ್ನು ಬದಲಾಯಿಸೋದು ಬಹುಶಃ ಕಷ್ಟ, ಆದ್ರೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ಸಾಧ್ಯವಿದೆ. ನಾವು ಬದಲಾದಾಗ ನಮ್ಮ ಸುತ್ತಲಿನ ಪ್ರಪಂಚವು ತಾನಾಗೇ ಬದಲಾಗುತ್ತೆ. ಈ ಬದಲಾವಣೆಯ ಮೊದಲ ಹೆಜ್ಜೆ ಇಡೋಕೆ ನಾವು ಸಿದ್ಧರಾಗ್ಬೇಕಿದೆ. ಕೊನೆಯದಾಗಿ ಈ ಒಂದು ಶಕ್ತಿಯುತ ಯೋಚನೆಯೊಂದಿಗೆ ಮುಗಿಸೋಣ. ಮನುಷ್ಯರು ಏನು ಅರ್ಥ ಮಾಡಿಕೊಳ್ಳುವೋ ಅದನ್ನೇ ಮತ್ತೆ ಮತ್ತೆ ಮಾಡ್ತಾರೆ. ಅದಕ್ಕೆ ಇತಿಹಾಸ ಕೂಡ ಪುನರಾವರ್ತನೆ ಆಗುತ್ತೆ. ಒಮ್ಮೆ ನಾವು ಈ ಮಾದರಿಗಳನ್ನ ಅರ್ಥ ಮಾಡಿಕೊಂಡ್ರೆ ಆ ಪುನರಾವರ್ತನೆಯನ್ನ ನಿಲ್ಲಿಸಬಹುದು.